ಪುಂಡರ ಹಾವಳಿ ಮಿತಿಮೀರಿಬಿಟ್ಟಿದೆ. ಮೇಡಹಳ್ಳಿ ಬ್ರಿಡ್ಜ್ ಮೇಲೆ ವೇಲಿಂಗ್ ಪುಂಡರ ಹಾವಳಿ. ಪುಂಡರಿಗೆ ಬಿಸಿ ಮುಟ್ಟಿಸಿದ್ದಾರೆ ಕೆಆರ್ಪುರ ಟ್ರಾಫಿಕ್ ಪೊಲೀಸರು. ವೇಲಿಂಗ್ ಮಾಡುತ್ತಾ ಫೋಟೋ ವಿಡಿಯೋ ಶೂಟ್ ಮಾಡ್ತಾ ಇದ್ರು. ಬೈಕ್ ನಲ್ಲಿ ವೇಲಿಂಗು, ಕಾರ್ ನಲ್ಲಿ ಫೋಟೋ ಶೂಟು, ಆಮೇಲೆ ಆ ವಿಡಿಯೋ ಶೂಟ್ ಮಾಡ್ಕೊಂಡು ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದು. ಜೂನ್ 11ರ ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದಾಗಿದೆ. ಬೈಕ್ ನಲ್ಲಿ ವೇಲಿಂಗ್ ಮಾಡಿದಂತಹ 21 ವರ್ಷದ ಸ್ಟೀಫನ್, ಆತನನ್ನ ಈಗಾಗಲೇ ಬಂಧಿಸಿದ್ದಾರೆ. ಕಾರಿನ ಚಾಲಕನಿಗೆ ಫೈನ್ ಹಾಕಿ ಈಗ ಪೊಲೀಸರು ಕಳಿಸಿದ್ದಾರಂತೆ. ಬೈಕ್ ನಲ್ಲಿ ವೀಲಿಂಗ್ ಮಾಡಿದ್ದವನ ವಿರುದ್ಧ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ. ಕೆಆರ್ಪುರದ ಮೇಡಹಳ್ಳಿ ಬ್ರಿಡ್ಜ್ ಮೇಲೆ ವೀಲಿಂಗ್ ಪುಂಡರ ಹಾವಳಿ ಎಷ್ಟರ ಮಟ್ಟಿಗೆ ಮಿತಿಮೀರಿಬಿಟ್ಟಿದೆ ಅಂತಂದ್ರೆ, ಎಷ್ಟೇ ಕಡಿವಾಣ ಹಾಕಿದ್ರೂ ಕೂಡ ಆ ಚಾಳಿಯನ್ನ ಅವರು ಬಿಡ್ತಾ ಇಲ್ಲ. ಬ್ರಿಡ್ಜ್ ಮೇಲೆ ಹೇಳಿ ಕೇಳಿ ಯಾವುದೇ ವಾಹನ ಇರಲ್ಲ, ನೈಟ್ ಹೊತ್ತು ಝೀರೋ ಟ್ರಾಫಿಕ್ ಇರುತ್ತೆ. ಆ ಸಂದರ್ಭದಲ್ಲಿ ವೀಲಿಂಗ್ ಮಾಡಬಹುದು. ಅದನ್ನ ಫೋಟೋ ಶೂಟ್ ಮಾಡಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಫಾಲೋವರ್ಸ್ ಆಗ್ತಾರೆ, ಜಾಸ್ತಿ ಲೈಕ್ಸ್ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ನೋಡಿ, ಒಂದು ಚೂರು ಏನಾದ್ರೂ ಯಾಮಾರಿದ್ರೂ ಕೂಡ ಡೈರೆಕ್ಟ್ ಶಿವನ ಪಾದ ಸೇರ್ತಾರೆ. ಅಂಥದ್ರಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ವಾಹನಗಳಿಗೂ ಕೂಡ ಎಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾರಂದ್ರೆ ಇವರು. ಈಗ ಕೊನೆಗೂ ಯಾರು ವೀಲಿಂಗ್ ಮಾಡ್ತಾ ಇದ್ನಲ್ಲ ಪುಂಡ, ಅದನ್ನ ಈಗಾಗಲೇ ಕೆಆರ್ಪುರ ಟ್ರಾಫಿಕ್ ಪೊಲೀಸರು ಬಂಧಿಸಿದ್ದಾರೆ. ವೀಲಿಂಗ್ ಮಾಡ್ತಾರೆ, ಪಕ್ಕದಲ್ಲಿ ಕಾರ್ ಹೋಗ್ತಾ ಇರುತ್ತೆ, ಅದರಿಂದ ಅಲ್ಲಿ ಫೋಟೋ ಶೂಟ್ ಮಾಡಿಸದಂತೆ. ಜೂನ್ 11ರ ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಪ್ರತಿ ಬಾರಿ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇರುತ್ತೆ. ನೋಡಿ ಯಾವ ರೀತಿ ವೀಲಿಂಗ್ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ವಾಹನ ಸವಾರರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ. ಇದನ್ನ ನಾವು ಖಂಡಿಸ್ತೇವೆ. ಆದಷ್ಟು ಬೇಗ ಯಾರು ಈ ರೀತಿಯಾಗಿ ಮಾಡ್ತಿದ್ದಾರೆ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಹಿಂದೆ ಕೂಡ ಸಾರ್ವಜನಿಕ ವಲಯದಲ್ಲಿ ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕಿದ್ರು. ಒಂದು ಚೂರು ಭಯ ಭಕ್ತಿ ಅನ್ನೋದೇ ಇಲ್ಲ. ಈಗ ಆತನ ವಿರುದ್ಧವಾಗಿ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆ ಬೈಕ್ ಅನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಕೆಆರ್ಪುರದ ಮೇಡಹಳ್ಳಿ ಬ್ರಿಡ್ಜ್ ಮೇಲೆ ನಡೆದಿರುವಂತಹ ಘಟನೆ ಇದು. ಈ ವೀಲಿಂಗ್ ಮಾಡೋದ್ರಿಂದ ಈ ಅಕ್ಕಪಕ್ಕ ವಾಹನ ಸವಾರರು ಏನು ಹೋಗ್ತಿರ್ತಾರೆ ಅವ್ರಿಗೂ ಕೂಡ ಭಯ.